ಶ್ರೀಗುರುಭ್ಯೋ ನಮಃ ಹರಿ ಓಂ. ಭಗವತ್ಪಾದಪಾದಾಬ್ಜಪಾಂಸವಃ ಸಂತು ಸಂತತಂ. ಅಪಾರಾಸಾರ ಸಂಸಾರ ಸಾಗರೋತ್ತಾರ ಸೇತವಃ. ನಮೋ ನಮಃ ಶಂಕರ ಪಾದುಕಾಭ್ಯಾಂ. ಶಂಕರ ಭಾನು ಚಾನಲ್ ವೀಕ್ಷಕರಾದ ತಮ್ಮೆಲ್ಲರಿಗೂ ಇಂದಿನ ಪ್ರವಚನ ಕಾರ್ಯಕ್ರಮಕ್ಕೆ ಪ್ರೀತಿಯ ಸುಸ್ವಾಗತ. ಮನುಷ್ಯರು ಆಸುರ ಸ್ವಭಾವವನ್ನು ಬಿಡಬೇಕು, ಮನುಷ್ಯರು ದೈವ ಸ್ವಭಾವವನ್ನು ಬೆಳೆಸ್ಕೊಳ್ಬೇಕು ಅಂತ ಎಲ್ಲ ಪುರಾಣಗಳು ಹೇಳುತ್ತೆ. ಮನುಷ್ಯರು ಅಸುರರಂತೆ ವರ್ತನೆ ಮಾಡಬಾರದು, ದೇವತೆಗಳಂತೆ ಸಾತ್ವಿಕರಾಗಿರಬೇಕು ಅಂತ ಹೇಳ್ತಾರೆ. ನಾವು ಅಸುರರಂತೆ ಇಲ್ವಲ್ಲ. ಅಸುರರು ಎನ್ನುವ ಮಾತಿಗೆ ನಮ್ಮ ಕಲ್ಪನೆ ಏನು? ಕಣ್ಣು ಕೆಂಪು ಮಾಡಿಕೊಂಡು ಕೈನಲ್ಲಿ ಕತ್ತಿ ಇಟ್ಕೊಂಡು ಕೋಪ ಮಾಡ್ಕೊಂಡಿರಬೇಕು ಅಂದ್ಕೋತೇವೆ. ಅದಲ್ಲ, ಅಸುರರ ಸಂಪತ್ತು ಬೇಕಾದಷ್ಟಿದೆ. ಭಗವತ್ಪಾದ ಶಂಕರಾಚಾರ್ಯರವರು ತಮ್ಮ ಭಗವದ್ಗೀತಾ ಭಾಷ್ಯದಲ್ಲಿ ಒಂದು ಮಾತು ಬರೀತಾರೆ. ಸರ್ವಸ್ಯಾಹ ಆಸುರ್ಯಾಹ ಸಂಪದಃ ಸಂಕ್ಷೇಪೋಯಮುಚ್ಯತೆ. ಅಸುರರ ಸ್ವಭಾವ 1,000 ಇದೆ. 1,000 ಆಸುರ ಸ್ವಭಾವಗಳನ್ನೆಲ್ಲ ಕೇವಲ 3ರಲ್ಲಿ ಅಡಕ ಮಾಡಿಬಿಡಬಹುದು. ಯಾವ್ಯಾವುದು? ಕಾಮ, ಕ್ರೋಧ, ಲೋಭಶ್ಚೇತಿ. ಕಾಮ, ಕ್ರೋಧ, ಲೋಹ ಈ 3 ಇದ್ದರೆ ಸರ್ವನಾಶ. ಭಗವಂತನು ಭಗವದ್ಗೀತೆಯಲ್ಲಿ ಹೇಳ್ತಾನೆ, ಕಾಮ ತ್ರಿವಿಧಂ ನರಕಸ್ಯೇದಂ ದ್ವಾರಂ ನಾಶನಮಾತ್ಮನಃ ಕಾಮ ಕ್ರೋಧಸ್ತಥಾ ಲೋಭಃ ತಸ್ಮಾತ್ ಏತತ್ ತ್ರಯಂ ತ್ಯಜೇತಿ. ಗೀತಾಚಾರ್ಯ ಮಾಡಿ ತ್ರಿವಿಧಂ ನರಕಸ್ಯೇದಂ ದ್ವಾರಂ ನಾಶನಮಾತ್ಮನಃ. ಆತ್ಮನನ್ನು ನಾಶ ಮಾಡುವುದಕ್ಕೆ ಈ 3 ದ್ವಾರಗಳು, ನರಕಕ್ಕೆ 3 ಹೆಬ್ಬಾಗಿಲು. ಇದು ಎಲ್ಲ ಅಸುರರ ಸಂಪತ್ತಿನ ಸಾರ ಸರ್ವಸ್ವ. ಯಾವ್ಯಾವುದು? ಕಾಮ, ಕ್ರೋಧ ತಥಾ ಲೋಭ. ಕಾಮ ಅತಿಯಾದ ಆಸೆ, ಕ್ರೋಧ ಕಾಮ ಈಡೇರದೇ ಇದ್ದಾಗ ಉಂಟಾಗುವಂಥ ಕೋಪ, ಅನಂತರ ಲೋಭ. ಎಷ್ಟಿದ್ದರೂ ಕೂಡ ಜಿಪುಣತನ, ಖರ್ಚು ಮಾಡುವ ಸ್ವಭಾವವಿಲ್ಲ, ದಾನ ಮಾಡುವ ಸ್ವಭಾವವಂತೂ ಇಲ್ಲವೇ ಇಲ್ಲ. ಬೆಳೆಸಬೇಕು. ಈ ಕಾಮಕ್ರೋಧ ಲೋಭಗಳು ಸರ್ವಸ್ಯಾಹ ಆಸುರ್ಯಾಹ ಸಂಪದಃ ಸಂಕ್ಷೇಪೋಯಂ. ಅಸುರರಲ್ಲಿರಬಹುದಾಗಿರುವ 100 ಸಹಸ್ರಾರು ದೋಷಗಳನ್ನು ಪಟ್ಟಿ ಹಾಕಿಬಿಟ್ಟು ಸಂಕ್ಷೇಪವಾಗಿ ಹೇಳಬೇಕು ಅಂದರೆ, ಅಸುರರು ಯಾರು? ಕಾಮ, ಕ್ರೋಧ, ಲೋಭಗಳನ್ನು ಉಳ್ಳಂಥವರು. ಇದು ಸರ್ವಸ್ಯ ಅನರ್ಥಸ್ಯ ಮೂಲಂ. ಶಂಕರಾಚಾರ್ಯರ ಮಾತು. ಮನುಷ್ಯರಿಗೆ ಉಂಟಾಗುತ್ತಿರುವ ಎಲ್ಲ ಅನರ್ಥಗಳಿಗೂ ಎಲ್ಲ ದುಃಖಗಳಿಗೂ ಕಾಮ, ಕ್ರೋಧ, ಲೋಭಗಳೇ ಮೂಲವಾಗಿವೆ. ಆದ್ದರಿಂದ ತಸ್ಮಾತ್ ಏತತ್ರಯಂ ತ್ಯಜೇತ್. ಈ 3 ಬಿಟ್ಟುಬಿಡಬೇಕು ಅಂದರು. ಇದನ್ನೇ ಶ್ರೀ ಶಂಕರಾಚಾರ್ಯರವರು ತಾವು ಬರೆದಿರುವಂಥ ಜಾಗೃತ ಪಂಚಕದಲ್ಲೂ ಹೇಳಿದ್ದಾರೆ. ಏನಂತ? ಕಾಮ ಕ್ರೋಧಶ್ಚ ಲೋಭಶ್ಚ ದೇಹೇ ತಿಷ್ಠಂತಿ ತಸ್ಕರಾಃ ಜ್ಞಾನರತ್ನಾಪಹಾರಾಯ ತಸ್ಮಾತ್ ಜಾಗ್ರತ. ಎಷ್ಟು ಚೆನ್ನಾಗಿದೆ. ಕಾಮ ಕ್ರೋಧಶ್ಚ ಲೋಭಶ್ಚ ದೇಹೇ ತಿಷ್ಠಂತಿ ತಸ್ಕರಾಃ. ಎಲೈ ಮುಮುಕ್ಷ ಸಾಧಕರೇ, ನಿಮಗೆ ತಿಳಿಯದಂತೆ ನಿಮ್ಮ ಒಳಗಡೆಯಲ್ಲಿ 3 ಜನ ಶತ್ರುಗಳು ಕಳ್ಳ ಸೇರ್ಕೊಂಡ್ಬಿಟ್ಟಿದ್ದಾರೆ. ಹೈವೇ ರಾಬರ್ಸ್. ಯಾರಿವರು? ಕಾಮ, ಕ್ರೋಧ ಮತ್ತು ಲೋಭ. ಅಲ್ಲಿ ಕಳ್ಳತನ ಮಾಡುವುದಕ್ಕೆ ದೇಹದ ಒಳಗಡೆ ಏನಿದೆ?
ಜ್ಞಾನರತ್ನಾಪಹಾರಾಯ, ಜ್ಞಾನವೆಂಬ ರತ್ನವನ್ನು ಭಗವಂತ ಕೊಟ್ಟಿದ್ದಾನೆ. ಪ್ರತಿಯೊಬ್ಬ ಮನುಷ್ಯನಿಗೂ ಭಗವಂತನು ವಿವೇಕವೆಂಬ ರತ್ನವನ್ನು ಕೊಟ್ಟಿದ್ದಾನೆ, ಜ್ಞಾನ ರತ್ನವನ್ನು ಕೊಟ್ಟಿದ್ದಾನೆ. ಯಾರಿಲ್ಲಿ ಕಾಮ ಕ್ರೋಧ ಲೋಭಗಳೆಂಬ ಕಳ್ಳ ಸೇರಿಕೊಂಡಿದ್ದಾರೆಯೋ ಅವರು ಈ ಒಂದು ರತ್ನವನ್ನು ಅಪಹಾರ ಮಾಡುವುದಕ್ಕಾಗಿ ಹೊಂಚಾಗ್ತಾ ಇದ್ದಾರೆ. ತಸ್ಮಾತ್ ಜಾಗ್ರತ. ಆದ್ದರಿಂದ ಹುಷಾರಾಗಿರಿ, ಎಚ್ಚರಗೊಳ್ಳಿರಿ, ಜಾಗೃತರಾಗಿರಿ. ಕಾಮಕ್ರೋಧ ಲೋಭಗಳಿಗೆ ಯಾವ ಕಾರಣಕ್ಕೂ ಅವಕಾಶವನ್ನು ಕೊಡಬೇಡಿ ಎನ್ನುವಂಥ ದಿವ್ಯ ಸಂದೇಶವನ್ನು ಮುಮುಕ್ಷುಗಳಿಗೆ ಕೊಟ್ಟಿದ್ದಾರೆ. ಸಾಮಾನ್ಯ ಮನುಷ್ಯರು ಹೇಗೆ ಬೇಕಾದರೂ ಜೀವನ ಮಾಡ್ಕೊಂಡು ಹೋಗಿ, ಯಾರು ಮುಮುಕ್ಷುಗಳಾಗಿದ್ದಾರೆಯೋ, ಯಾರು ನಿಜವಾದ ತತ್ವ ಜಿಜ್ಞಾಸು ಸಾಧಕರಾಗಿದ್ದಾರೆಯೋ ಅಂಥವರಿಗೆ ಭಗವತ್ಪಾದ ಶಂಕರಾಚಾರ್ಯರ ಸಂದೇಶ, ಅತಃ ಏತತ್ರಯಂ ಕಾಮಂ ಕ್ರೋಧಂ ಲೋಭಂಚ ತ್ಯಜೇತ್. ಎಂದೆಂದಿಗೂ ಕೂಡ ಅತ್ಯಾಶೆಗೆ ಅವಕಾಶ ಮಾಡಿಕೊಳ್ಬೇಡಿ, ಅತ್ಯಾಶೆಗೆ ಒಳಗಾಗಬೇಡಿ, ಕ್ರೋಧಕ್ಕಂತೂ ಸಿಕ್ಕೊಳ್ಬೇಡಿ, ಲೋಭವನ್ನು ಬಿಟ್ಬಿಡಿ. ಕಾಮಕ್ರೋಧ ಲೋಭಗಳನ್ನು ಬಿಟ್ಟು ಆತ್ಮಚಿಂತನೆಯನ್ನು ಮಾಡುತ್ತಾ ಇದ್ದರೆ ನಿಮಗೆ ಆತ್ಮಜ್ಞಾನ ಖಂಡಿತವಾಗಿ ಉಂಟಾಗುತ್ತದೆ. ಆತ್ಮಜ್ಞಾನವನ್ನು ಪಡೆದುಕೊಂಡು ಈ ಜನ್ಮದಲ್ಲಿಯೇ ಮೋಕ್ಷ ಸಾಮ್ರಾಜ್ಯದಲ್ಲಿ ಅಭಿಷಿಕ್ತರಾದರೆ ನಿಮಗೆ ಪುನರ್ಜನ್ಮವಿಲ್ಲ. ಇಂಥ ಪವಿತ್ರವಾದ ಮಾನವ ಜನ್ಮವನ್ನು ಆತ್ಮಜ್ಞಾನಕ್ಕಾಗಿ ವಿನಿಯೋಗ ಮಾಡಿಕೊಂಡು ಉದ್ಧಾರವಾಗಿರಿ ಎನ್ನುವಂಥ ದಿವ್ಯಮಂಗಲ ಸಂದೇಶವನ್ನು ಭಗವತ್ಪಾದ ಶಂಕರಾಚಾರ್ಯರವರು ತಮ್ಮ ಗೀತಾ ಭಾಷ್ಯದಲ್ಲಿ ತಿಳಿಸಿದ್ದಾರೆ. ಅದರಂತೆ ಮುಮುಕ್ಷ ಸಾಧಕರಾದ ನಾವುಗಳು ಕಾಮಕ್ರೋಧ ಲೋಭಗಳಿಗೆ ಅವಕಾಶ ಕೊಡದಂತೆ ಜೀವನೆ ಮಾಡುತ್ತಾ ಆತ್ಮಜ್ಞಾನಿಗಳಾಗಿ ಬಾಳೋಣ. ಓಂ ಶಾಂತಿ ಶಾಂತಿ ಶಾಂತಿ. ನಮೋ ನಮಃ ಶಂಕರ ಪಾದುಕಾಭ್ಯಾಂ.